ಸಂಡೂರಿನಲ್ಲಿ 14ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ ಇದೆ. ಶಿಗ್ಗಾವಿಯಲ್ಲಿ ಗಮನಿಸ್ತಾ ಇದ್ದೀರಾ, ಯಾಸಿರ್ ಪಠಾಣ್ಗೆ ಲೀಡ್ ಸಿಗ್ತಾ ಇದೆ. ಈ ಲೀಡ್ ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದು. 12,773 ಮತಗಳ ಲೀಡ್ ಸಿಕ್ಕಿದೆ. ಬಿಜೆಪಿ ನೋಡಿ ಅಲ್ಲಿ ಮತ ಗಳಿಸಿಕೊಂಡಿರುವಂತಹ ಪ್ರಮಾಣ 55,285. ಯಾಸಿರ್ ಪಠಾಣ್ ಅವರಿಗೆ ಈಗ ಸದ್ಯಕ್ಕೆ ಲೀಡ್, ಒಂದು ಲಾಂಗ್ ಜಂಪ್ ಅವ್ರಿಗೂ ಕೂಡ ಸಿಕ್ಕಿದೆ. ಇದೇ ಸ್ಟ್ರೈಕ್ ರೇಟ್ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ, ಹೇಳಕ್ ಬರಲ್ಲ. ಬಿಕಾಸ್ ಲಾಸ್ಟ್ ಒಂದು 4 ಚುನಾವಣೆಗಳ ಆವರೇಜ್ ಅನ್ನ ತಗೊಂಡಾಗ 2023ರ ಚುನಾವಣೆ ಬಿಟ್ರೆ ಇನ್ನೆಲ್ಲ ಟೈಟ್ ಫೈಟ್ ಇದ್ದಿದ್ದು. ಅಲ್ಲಿ ಸಂಡೂರ್ನಲ್ಲಿ 14ನೇ ಸುತ್ತಿನಲ್ಲೂ ಕಾಂಗ್ರೆಸ್ಗೆ ಮುನ್ನಡೆ ಸಿಗ್ತಾ ಇದೆ. 14ನೇ ಸುತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಾಂಗ್ರೆಸ್ನ ಅಭ್ಯರ್ಥಿಗೆ ಒಂದು ಬ್ರೈಟ್ ಸ್ಮೈಲ್ ಅನ್ನ ಅವರ ಮುಖದ ಮೇಲೆ ಇಟ್ಕೊಳ್ಳುವಂತಹ ಸಮಯ. ಕಾರಣ 6,973 ಮತಗಳ ಲೀಡ್ ಅವ್ರಿಗೆ ಸಿಗ್ತಾ ಇದೆ. 6,973 ಮತಗಳ ಲೀಡ್. ಆರಂಭಿಕ ಹಂತದಲ್ಲೇ ಒಂದು 5,000 to 10,000 ಮತಗಳ ಲೀಡ್ ನಲ್ಲಿ ಯಾರೇ ಗೆದ್ರು ಗೆದ್ಕೊಳ್ಬಹುದು. ಒಂದು 2 to 5% ನಷ್ಟು ಮಾತ್ರ ಡಿಫರೆನ್ಸ್ ಇರುತ್ತೆ ವೋಟ್ ನಲ್ಲಿ ಅನ್ನುವಂತಹ ನಿರೀಕ್ಷೆ ಇತ್ತು. ಅದೇ ರೀತಿ ಕಾಣಿಸ್ತಾ ಇದೆ. ಫೋಟೋ ಫಿನಿಶ್ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಆರಂಭಿಕ ಹಂತದಿಂದ ಕೂಡ ಇತ್ತು. ಸಮಬಲದ ಹೋರಾಟದ ರೀತಿ ಕಾಣಿಸ್ತಾ ಇತ್ತು. ಫೈನಲಿ ಈಗ ಸಂಡೂರ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ಅವರಿಗೆ ಇತಿಹಾಸವನ್ನ ಬರೆಯುವಂತಹ ಸಮಯ ಸನ್ನಿಹಿತವಾಗ್ತಾ ಇದೆಯಾ ಅಂತ ನೋಡಿ. ನಾವು ಕನ್ಕ್ಲೂಷನ್ ಬರಕ್ ಆಗಲ್ಲ. ಬಿಕಾಸ್ ಮೊನ್ನೆ ಅಷ್ಟೇ ನಮ್ಗೊಂದು ಎಕ್ಸಾಂಪಲ್ ಇದೆ. ಹರಿಯಾಣ ಚುನಾವಣೆ ಏನಾಯ್ತು, 9:55 ತನಕ ಕಾಂಗ್ರೆಸ್ನವರು ಜಿಲೇಬಿ ಹಂಚಕ್ ರೆಡಿ ಆಗಿದ್ರು. 10:05 ಬಿಜೆಪಿ ಅವರು ಅಧಿಕಾರವನ್ನ ಹಿಡಿಯುವಂತ ಹೆಜ್ಜೆಯನ್ನ ಹಾಕಿದ್ರು. ಸೊ ಈಗಲೇ ಕನ್ಕ್ಲೂಷನ್ ಬರೋದು ಕಷ್ಟ ಇದೆ. ಆದರೆ ಸಂಡೂರ್ನಲ್ಲಿ ಒಂದು ಹಂತಕ್ಕೆ ಭವಿಷ್ಯ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಶಿಗ್ಗಾವಿಯಲ್ಲಿ ಇನ್ನೂ ಕೂಡ ನೋಡಿ ಲೀಡ್ ಕಡಿಮೆ ಆಗ್ತಾ ಇದೆ. ಶಿಗ್ಗಾವಿಯಲ್ಲಿ ಆಗ್ಲೇ 14-15 ಸಾವಿರ ಇತ್ತು, ಈಗ 12,000ಕ್ಕೆ ಇಳಿತಾ ಇದೆ. ಬಟ್ ಚನ್ನಪಟ್ಟಣದಲ್ಲಿ ಹಾಗಿಲ್ಲ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ 23,210 ಮತಗಳ ಲೀಡ್. ಲಾಂಗ್ ಜಂಪ್, ಸ್ಟ್ರೈಕ್ ರೇಟ್ ಕಂಟಿನ್ಯೂ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಟ್ರಯಲ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಆ ಕ್ಷೇತ್ರದಲ್ಲಿ. ಹೇಗಾದ್ರೂ ಮಾಡಿ ಈ 23,000 ಮತಗಳ ಲೀಡ್ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ತಾರಾ ಅಥವಾ ಈ ಶಾಕ್ ಕಂಟಿನ್ಯೂ ಆಗುತ್ತಾ ಅನ್ನೋದು ಪ್ರಶ್ನೆ. ಸೊ ಯೋಗೇಶ್ವರ್ ಅವರು ತೆಗೆದುಕೊಳ್ತಾ ಇರುವಂತ ಮಾರ್ಜಿನ್ ಏನಿದೆ, ಕಾಯ್ದುಕೊಳ್ತಾ ಇರುವಂತ ಮಾರ್ಜಿನ್ ಏನಿದೆ, ಇದು ನಿಖಿಲ್ ಅವರಿಗೆ ಒಂದು ದೊಡ್ಡ ಕಷ್ಟ ಅಂತ ಹೇಳಬಹುದೇನೋ. 23,210 ಲೀಡ್ ಯೋಗೇಶ್ವರ್ ಅವರು ಪಡ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ನಿರಂತರವಾಗಿ ಮುನ್ನಡೆಯನ್ನ ಯೋಗೇಶ್ವರ್ ಅವರು 6ನೇ ರೌಂಡ್ ಇಂದ ಪಡ್ಕೊಳ್ತಾ ಬರ್ತಾ ಇದ್ದಾರೆ. ನಿಖಿಲ್ ಅವರು 6 ರೌಂಡ್ ವರೆಗೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ರು. ಆದ್ರೆ ಈಗ ಕಳೆದ 5 ರೌಂಡ್ಗಳಿಂದ ಯೋಗೇಶ್ವರ್ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಟೌನ್ ಏನಿದೆ ಈಗ 11ನೇ ಸುತ್ತಿನಲ್ಲೂ ಕೂಡ ಯೋಗೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ಎ ಟಫ್ ಫಾರ್ ನಿಖಿಲ್ ಅಂತ ಅನಿಸ್ತಾ ಇದೆ. ವೆರಿ ಟಫ್. ಸಂಡೂರ್ ಬಿಡಿ, ಅದು ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಅವರ ಕ್ಷೇತ್ರವನ್ನು ಅವರು ಭದ್ರವಾಗಿ ಉಳಿಸ್ಕೊಂಡಂಗೆ ಇದೆ. ಕಾರಣ ಅದು ಕಾಂಗ್ರೆಸ್ನ ಭದ್ರಕೋಟೆ. ನಿರಂತರವಾಗಿ ಅದನ್ನ ಬಿಜೆಪಿಯವರು ಛಿದ್ರ ಮಾಡಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಈ ಸಲ ಪ್ರಯತ್ನ ಮಾಡಬಹುದು ಅಂತ ಎಲ್ಲ ಪ್ರಯತ್ನವನ್ನ ಮಾಡಿದ್ರು, ಬಟ್ ಸಾಧ್ಯ ಆಗಿಲ್ಲ. ಈಗ ಮಾರ್ಜಿನ್ ಅನ್ನ ಕಡಿಮೆ ಮಾಡಬಹುದು ಅಷ್ಟೇ. ಕಳೆದ ಬಾರಿ ಸೋತಂತ ಮಾರ್ಜಿನ್ ಏನಿದೆ ಆ ಮಾರ್ಜಿನ್ ಅನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ನೋಡಿ ನಾವು ಇಷ್ಟು ಮಾಡಿದೀವಿ ಅಂತ ಹೇಳ್ಬೋದೇನೋ. ಬಟ್ ಶಿಗ್ಗಾವಿದ್ ಮಾತ್ರ ಇನ್ನೂ ಕೂಡ ಅದನ್ನ ಹೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಕಾರಣ ಶಿಗ್ಗಾವಿಯ ಕೆಲವು ಭಾಗಗಳಿದೆಯಲ್ಲ, ಅಲ್ಲಿ ವೋಟ್ಗಳು ಹೇಗೆ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ ಹೇಳುತ್ತಾರೆ. ಇದು ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದಾಗಲೂ ಕೂಡ ಹಾಗೆ ಕಾಣಿಸುವಂಥದ್ದು. ಚನ್ನಪಟ್ಟಣದಲ್ಲಿ ಈಗ ಟ್ರೆಂಡ್ ಬದಲಾಗಿದೆ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ 23,210 ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. ಟೌನ್ ಮತಕೇಂದ್ರಗಳ ಎಣಿಕೆ ಈಗ ಪೂರ್ಣವಾಗಿದೆ. ಸೊ ಟೌನ್ ಮತಗಳು ಆಗಿದೆ. ಈಗ ಗ್ರಾಮಾಂತರ ವ್ಯಾಪ್ತಿಯ ಮತ ಎಣಿಕೆ ಈಗ ಬಾಕಿ ಇರೋದು. ಚನ್ನಪಟ್ಟಣದಲ್ಲಿ ಬದಲಾಗಿದೆ ಟ್ರೆಂಡ್, ನಗರ ಪ್ರದೇಶದ್ದಾಗಿದೆ. ಆದ್ರೆ ಇರೋದು ಈಗ ಗ್ರಾಮೀಣ. ಇಲ್ಲಿದೆ ನೋಡಿ ಅಸಲಿಯತ್ತು. ಈಗ ಗ್ರಾಮೀಣ ಭಾಗದ ಏನಾದ್ರೂ ಮಾಡುವಂಥದ್ದೇ ಆದ್ರೆ, ಇಲ್ಲಿ ಬದಲಾವಣೆ ಆಗೋದೇ ಆದ್ರೆ ಅದು ಆಗಬೇಕಾಗಿರುವಂಥದ್ದು ಈ ಗ್ರಾಮೀಣ ವ್ಯಾಪ್ತಿಯ ಮತ ಎಣಿಕೆ. ಈ ಮತ ಎಣಿಕೆ ಏನಾದ್ರೂ ಕೈ ಕೊಟ್ರೆ ಬಹಳ ಕಷ್ಟ. ಇಲ್ಲೇನಾದ್ರೂ ಕೈ ಹಿಡಿದ್ರೆ ನಿಖಿಲ್ ಅವರಿಗೆ ಈಸಿ ಆಗಬಹುದು. ಬಟ್ ಮಾರ್ಜಿನ್ ಬಹಳ ದೊಡ್ಡದು ಆಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಗೆಲುವಿನ ಮಾರ್ಜಿನ್ ಸಣ್ಣ ಪ್ರಮಾಣದಲ್ಲಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಸೊ ಟೌನ್ ಮತ ಎಣಿಕೆ
ಕೇಂದ್ರಗಳದ್ದು ಬಾಕಿ ಇದೆ, ಇನ್ನು ಕೂಡ ಗ್ರಾಮಾಂತರ ವ್ಯಾಪ್ತಿಯ ಮತ ಎಣಿಕೆ ಇನ್ನು ಬಾಕಿ ಇರೋದ್ರಿಂದ ಆ ವಿಶ್ವಾಸ ಜೆಡಿಎಸ್ನವರಿಗೆ ಇನ್ನೂ ಇದೆ. ಚನ್ನಪಟ್ಟಣದಲ್ಲಿ ಟ್ರೆಂಡ್ ಹೇಗೆ ಬದಲಾಗ್ತಾ ಇದೆ? ಸಿಪಿ ಯೋಗೇಶ್ವರ್ ಅವರ ಮುನ್ನಡೆಯ ಅಂತರ ಹೆಚ್ಚಾಗ್ತಾ ಇದೆ. ಮುನ್ನಡೆಯ ಅಂತರವನ್ನ ನೀವು ಗಮನಿಸ್ತಾ ಇದ್ದೀರಾ. 23,210 ಮತಗಳ ಮುನ್ನಡೆ ಸಿಗ್ತಾ ಇದೆ ಸಿಪಿ ಯೋಗೇಶ್ವರ್ ಅವರಿಗೆ. ಗ್ರಾಮಾಂತರ ವ್ಯಾಪ್ತಿಯ ಮತ ಎಣಿಕೆ ಇನ್ನೂ ಬಾಕಿ ಇದೆ. ಹೀಗಾಗಿ ಜೆಡಿಎಸ್ಗೆ ಬಹಳ ದೊಡ್ಡ ಹೋಪ್ ಇದೆ. ಸಾಂಪ್ರದಾಯಿಕ ವೋಟರ್ಸ್ ಜೆಡಿಎಸ್ಗೆ ಗ್ರಾಮಾಂತರ ಭಾಗದಲ್ಲಿ ಇದ್ದಾರೆ ಅಂತ, ಹೀಗಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಸಾಂಪ್ರದಾಯಿಕವಾಗಿ ಕೆಲ ಪ್ರದೇಶಗಳಲ್ಲಿ ಅವರನ್ನೇ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ದೊಡ್ಡ ಸಮುದಾಯ ಅಲ್ಲಿದೆ. ಸೊ ಆ ಸಮುದಾಯದ ನೆರವಿನಿಂದ ನಿಖಿಲ್ಗೆ ಆಗಿರುವಂತಹ ಹಿನ್ನಡೆಯನ್ನ ಕೋಪ್ ಅಪ್ ಮಾಡಬಹುದು ಅನ್ನೋ ನಿರೀಕ್ಷೆ. ಆದ್ರೆ ಟೌನ್ ನಲ್ಲಿ ಮಾತ್ರ ಕಳಪೆ ಸಾಧನೆ ಜೆಡಿಎಸ್ ದಾಗಿದೆ. ಬಟ್ ಆ ಕಳಪೆ ಸಾಧನೆಯನ್ನ ಸರಿದೂಗಿಸುವಂತಹ ಕೆಲಸ ಗ್ರಾಮೀಣ ಭಾಗದಲ್ಲಿ ಆಗತ್ತಾ ಅನ್ನೋದು ಕುತೂಹಲ. ಬಟ್ ಕ್ಷಣ ಕ್ಷಣಕ್ಕೂ ಲೀಡ್ ಮುನ್ನಡೆಯ ಅಂತರ ಜಾಸ್ತಿ ಆಗ್ತಾ ಇದೆ. ಈಗ 23,210 ಬೈ ಎಲೆಕ್ಷನ್ ಅಲ್ಲಿ ಇಬ್ಬರು ಮಾಜಿ ಸಿಎಂ ಪುತ್ರರಿಗೆ ಶಾಕ್ ಮೇಲೆ ಶಾಕ್. ಚನ್ನಪಟ್ಟಣದಲ್ಲಿ HDK ಪುತ್ರ ನಿಖಿಲ್ಗೆ ಹಿನ್ನಡೆ ಆಗ್ತಾ ಇದ್ರೆ, ಇತ್ತ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೂ ಕೂಡ ಹಿನ್ನಡೆ ಆಗ್ತಾ ಇದೆ. ಇದು ಟ್ರಯಲ್. ಈ ಟ್ರೆಂಡ್ ಕಂಟಿನ್ಯೂ ಆದ್ರೆ ಮೂರನೇ ತಲೆಮಾರಿನ ರಾಜಕಾರಣಕ್ಕೆ ಒಂದ್ ಸ್ವಲ್ಪ ಆಘಾತ, ಶಾಕ್ ಅಂತ ಅನ್ಸುತ್ತೆ. ರಾಜ್ಯದಲ್ಲಿ 3-0 ಟೇಕ್ ಆನ್ ಮಾಡ್ತಾ ಇದೆಯಾ ಹಾಗಾದ್ರೆ ಕಾಂಗ್ರೆಸ್? ಆ ರೀತಿ ಟ್ರೆಂಡ್ ಅಂತೂ ಕಾಣಿಸ್ತಾ ಇದೆ, ಆ ರೀತಿ ಗ್ರಾಫ್ ಅಂತೂ ಕಾಣಿಸ್ತಾ ಇದೆ. ಶಿಗ್ಗಾವಿ ಮತ್ತು ಸಂಡೂರು ಹಾಗೂ ಚನ್ನಪಟ್ಟಣ. ಶಿಗ್ಗಾವಿನಲ್ಲಿ ನಾವು ಟೈಟ್ ಫೈಟ್ ಕೊಡ್ತೀವಿ, ಗೆಲ್ತೀವಿ ಅಂತ ವಿಶ್ವಾಸವನ್ನ ಇಟ್ಕೊಂಡಿದ್ರು. ಆದರೆ ಸ್ವತಃ ಭರತ್ ಬೊಮ್ಮಾಯಿ ಅವ್ರನ್ನ ಹಿಂದಕ್ಕೆ ತಳ್ಳುವಷ್ಟು, ಹಿಂದಡಿ ಇಡಿಸುವಷ್ಟು ಲೀಡ್ ಸಿಗ್ತಾ ಇದೆಯಲ್ಲ ಅನ್ನುವಂಥದ್ದು ಖುಷಿ ಸಂಗತಿ ಆಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಭಾಗದಲ್ಲಿ. ಚನ್ನಪಟ್ಟಣದಲ್ಲೂ ಕೂಡ ಇದೇ ಕತೆ. ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರದ ಉದ್ದಕ್ಕೂ ಎಚ್ ಡಿ ದೇವೇಗೌಡರು ಸಾಥ್ ಕೊಟ್ರು. ನಮ್ಮೆಲ್ರಿಗೂ ಗೊತ್ತು, ಅವರು ಹಿಂದೆ ಪ್ರಧಾನಿ ಆಗಿದ್ದವರು, ಒಂದ್ಸಲ ಮುಖ್ಯಮಂತ್ರಿ ಆಗಿದ್ದವರು. ಅವರ ತಂದೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ 2 ಸಲ ಮುಖ್ಯಮಂತ್ರಿ ಆಗಿದ್ದವರು. ಅದೆಲ್ಲದರ ರಾಜಕೀಯದ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇವರಿಗೆ ಧಾರೆಯನ್ನ ಎರೆಯುವ ಕೆಲಸವನ್ನ ಚನ್ನಪಟ್ಟಣದಲ್ಲಿ ಮಾಡಲಾಗಿತ್ತು. ಸೊ ಅದು ಕೈ ಹಿಡಿಯುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಕೈ ಹಿಡಿಯುತ್ತಾ ಇಲ್ವಾ ಅನ್ನೋದು ಒಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಇನ್ನು 1 ಗಂಟೆನಲ್ಲಿ ನಾವು ಕಾದು ಬಿಟ್ರೆ ಗೊತ್ತಾಗ್ತಾ ಹೋಗುತ್ತೆ ಟ್ರೆಂಡ್ ಏನು, ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ಏನು ಅಂತ.